सहस्रदन्ताय सहस्रमूर्तये सहस्रपादाक्षशिरोरुबाहुवे सहस्रनाम्ने पुरुषाय शाश्वते सहस्रकोटियुगधारिणे नमः। नास्ताधर्मेण वसुनिचयेनैव कामोपभोगे यद्यद्भव्यं भवतु भगवान् पूर्वकर्माणरूपान् एतत्प्रार्थ्यं मम बहुमतं जन्म जन्मास्तुवासे नरकेव नरकान्तकप्रकामम् अवतीर्णशारदारविन्दौ चरणोऽपि मरणे चिन्तयामि। जय बोले माजी सिद्धरामಯ್ಯ सीएम ಅವರಿಗೆ, जय बोले डी.के. ಶಿವಕುಮಾರ್ ಅವರಿಗೆ, जय बोलो सोनिया गांधी ಅವರಿಗೆ, जय बोलो ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ। ಸ್ನೇಹಿತರೆ, ಇವತ್ತಿನ ವಿಶೇಷತೆ ಏನಂದ್ರೆ, ಈಗಾಗಲೇ ತಾಲೂಕಿನ ಹೆಸರುವಾಸಿಯಾಗಿರ್ತಕ್ಕಂಥ ಜೀವಡ್ಡಳ್ಳಿಯ ನಮ್ಮ ಸ್ನೇಹಿತರಾದಂತ ವೇಣುಗೋಪಾಲ್ ಅವರು ಸಮಾಜ ಸೇವಕರಾಗಿ ಸುಮಾರು 5-6 ವರ್ಷಗಳನ್ನು ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ। ಅದೇ ರೀತಿಯಾಗಿ ಇವರ ಸೇವೆಯನ್ನು ಗುರುತಿಸಿ ರಾಜ್ಯದ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಹಿಂದ ಘಟಕ ಏನಿದೆ ಅದರಿಂದ ಇವರನ್ನ ರಾಜ್ಯ ಸಂಘಟನೆ ನೇಮಕ ಮಾಡಿರುವಂತ ನಮ್ಮ ಕೃಷ್ಣಮೂರ್ತಿ ಅವರಿಗೆ, ರಾಜ್ಯಾಧ್ಯಕ್ಷರಾದಂತ ಅವರಿಗೆ ಸಹಕರಿಸಿದಂತ ನಮ್ಮ ವೆಂಕಟೇಶ್ ಗೌಡ್ರ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ರಾಜಣ್ಣ ಅವರಿಗೆ ಹಾಗೂ ರಾಜೇಂದ್ರ ಗೌಡ್ರಿಗೆ ಎಲ್ಲ ಟೋಟಲ್ ನಮ್ಮ ನಾಯಕರು ಇರ್ತಕ್ಕಂಥ ಎಲ್ಲ ತಾಲೂಕಿನ ನಾಯಕರು ಎಲ್ಲರಿಗೂ ಅವರಿಗೆ ಸಹಕಾರ ಯಾವತ್ತೂ ಇರುತ್ತೆ। ಇದೇ ರೀತಿ ಬೆಳೆಯಬೇಕು। ಇಲ್ಲಿಂದ ಇವತ್ತು ಗಟ್ಟು ವೆಂಕಟರಮಣ ಸ್ವಾಮಿ ಅವರ ಒಂದು ಆಶೀರ್ವಾದ ಹೊಡೆದ ಮೇಲೆ ಇವತ್ತಿನಿಂದ ಸಕ್ರಿಯವಾಗಿ ಅವರು ಸಮಾಜ ಸೇವೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಅವ್ರದೇ ಆದಂತ ಒಂದು ಸ್ಥಾನ ಕೂಡ ಭಗವಂತ ಅವ್ರ ಕೊಳ್ಳಿ। ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಚುನಾವಣೆ, ಪ್ರತಿ ಚುನಾವಣೆಯೂ ಕೂಡ ಅವರದೇ ಆದಂತ ಚಾಪೆಯನ್ನು ಮೂಡಿಸಿ ಪ್ರತಿಯೊಬ್ಬ ಯುವಕರನ್ನು ಸೆಳೆಯುವಂತ ಕಾರ್ಯಕ್ರಮ, ಪಕ್ಷ ಸಂಘಟನೆ ಎಲ್ಲಾರನ್ನೂ ಜೊತೆ ಕರ್ಕೊಂಡೋಗಿ ಅಹಿಂದ ಒಂದೇ ಅಲ್ಲ ಎಲ್ಲಾ ಜಾತಿ ಧರ್ಮವನ್ನು ಪಾಲನೆ ಮಾಡುತ್ತಾ ಎಲ್ರಿಗೂ ಸಹಕಾರ ಕೊಡುತ್ತಾ ಇದೇ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು। ಅದೇ ರೀತಿಯಾಗಿ ಪಕ್ಷವನ್ನು ಕೂಡ ನಮ್ಮ ನಾಯಕರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ। ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗೋದು, ಅದು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಮಂಬರ್ ಆಗಿರ್ಬೋದು, KPSC, RMC, ಬರ್ತಕ್ಕಂಥ ನಗರಸಭೆ ಪ್ರತಿಯೊಂದರೂ ಕೂಡ ಇವರ